ನಂದಗೋಕುಲ 100 ಎಪಿಸೋಡ್ಸ್ ಕಂಪ್ಲೀಟ್ ಮಾಡಿದೆ. ಥ್ಯಾಂಕ್ ಯು ನಮ್ಮ ಇಡೀ ಕಲಾವಿದರ ತಂಡಕ್ಕೆ, ನಮ್ಮ ಟೆಕ್ನಿಷಿಯನ್ ತಂಡಕ್ಕೆ, ಜೊತೆಗೆ ನಮ್ಮೆಲ್ಲರನ್ನೂ ಆಶೀರ್ವದಿಸಿ ಇಷ್ಟು ಚೆನ್ನಾಗಿ ಬೆಳೆಸಿ ಇಷ್ಟು ಪ್ರೀತಿ ಕೊಡ್ತಾ ಇರೋ ನಮ್ಮ ವೀಕ್ಷಕರಿಗೆ ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಪ್ರೀತಿ ಅಪ್ಪ, ನಮ್ಮ ನಂದಗೋಕುಲದ ಹಿರಿತಲೆ ನಂದಕುಮಾರ್ ಸರ್, ನಮ್ಮ ಟೀಮ್ ಬಗ್ಗೆ ಮಾತಾಡ್ತಾರೆ. ನಾನು ಮಾತಾಡುವಂಥದ್ದು ಏನಿಲ್ಲ, ಯಾಕಂದ್ರೆ ಜನನೇ ಈಗ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಫಸ್ಟ್ ಅನ್ಕೊಂಡಾಗ ನಂದಗೋಪಾಲನ ಹೇಗೆ ಸ್ವೀಕಾರ ಮಾಡ್ತಾರೆ ಜನ ಅಂತ ಒಂದು ಕ್ವಶನ್ ಇತ್ತು. ಬಹುಶಃ ಅದು 10ನೇ ಎಪಿಸೋಡ್ಗೆ ನಾವು ಪ್ರೂವ್ ಮಾಡ್ಕೊಂಡ್ವಿ ಅಂತ ನನಗೆ ಅನ್ಸುತ್ತೆ. ಆಮೇಲೆ ನಾವು ಈಗ 100ನೇ ಎಪಿಸೋಡ್ ಬಂದು ಮುಟ್ಟಿದೀವಿ ಅಂತಂದ್ರೆ ಜನಮಾನಸದಲ್ಲಿ ನಾವು ಎಷ್ಟು ಹಾಸು ಹೋಗ್ತಾಗಿದ್ದೀವಿ ಅಂತ. ಪ್ರತಿದಿನ ಮನೆಗಳಲ್ಲೂ 9 ಗಂಟೆಗೆ ಟಿವಿ ಆನ್ ಮಾಡ್ತಾರೆ, ನಂದಗೋಕುಲಕ್ಕೆ ಕಾಯ್ತಾರೆ. ನಂದಗೋಕುಲ ಲೈವ್ಲಿ ಆಗಿ ಹೋಗ್ತಾ ಇರೋದ್ರಿಂದ ಎಲ್ಲರಿಗೂ ಖುಷಿ ಕೊಟ್ಟಿದೆ. ನಮ್ಮಲ್ಲಿ ಅವರಲ್ಲಿ ನಾವೊಬ್ಬರು ಅನ್ನೋ ಥರ ಆಗಿದೆ. ಪ್ರತಿ ಮನೆಯಲ್ಲಿ ಅವ್ರವ್ರ ಫ್ಯಾಮಿಲಿನ ಕನೆಕ್ಟ್ ಮಾಡ್ಕೊತಾ ಇದ್ದಾರೆ. ಆ ಥರ ಆಗಿ ನಾವು ನಮ್ಮ ನಂದಗೋಕುಲ ಜಗತ್ತಿನಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಮನೆ ಮಾತಾಗಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಇದಕ್ಕೆ ಸಹಕಾರ ಕೊಟ್ಟಂತಹ ನನ್ನ ಎಲ್ಲ ಸಹ ಕಲಾವಿದರಿಗೆ, ಪ್ರೊಡ್ಯೂಸರ್ಗಳಿಗೆ, ಹಾಗೆ ನನ್ನ ಟೆಕ್ನಿಷಿಯನ್ ಟೀಮ್ಗೆ ನಾನು ವಂದನೆ ಸಲ್ಲಿಸ್ತೀನಿ. ಹಾಗೆ ನಮ್ಮನ್ನು ಮತ್ತೆ ಪ್ರೋತ್ಸಾಹ ಕೊಟ್ಟು ಇನ್ನಷ್ಟು ಹುಮ್ಮಸ್ಸಿಂದ ಇನ್ನಷ್ಟು ಹೆಚ್ಚು ಟಿಆರ್ಪಿ ಬರೋ ಹಾಗೆ ಮಾಡ್ತಾ ಇರೋ ನೀವು ವೀಕ್ಷಕರು, ನಿಮ್ಮಿಂದ ನಾವಿದ್ದೀವಿ. ನಮಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಹೇಳ್ತೀನಿ. ಅದೇ ಅರವಿಂದ್ ಸರ್ ಅವರು ಹೇಳಿದಾಗೆ ನಂದಗೋಕುಲ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅನ್ನೋದು ನಮಗೂ ಕೂಡ ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ಹೇಗೆ ನಮ್ಮನ್ನು 100 ಸಂಚಿಕೆವರೆಗೂ ಕರ್ಕೊಂಡ್ರು, ಅದೇ ರೀತಿ 5,000 ಸಂಚಿಕೆ ಆಗುವಷ್ಟವರೆಗೂ ನಿಮ್ಮೆಲ್ಲರ ಸಹಕಾರ ನಮಗೆ ಹೀಗೆ ಇರಲಿ. ನಾವೆಲ್ಲರೂ ನಿಮ್ಮೆಲ್ಲರಿಗೂ ಸದಾಕಾಲ ಚಿರಋಣಿಯಾಗಿರ್ತೀವಿ. ನಮ್ಮೆಲ್ಲ ಟೀಮ್ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಈ ಥರ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.